ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಕುಮಾರಸ್ವಾಮಿ ಹಾಗೂ ಮಾಜಿ ಶಾಸಕ ಸಿ.ಟಿ. ರವಿ ಅವರು ಮಾತನಾಡುತ್ತಾ, ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂಬ ಹೇಳಿಕೆಯನ್ನು ಜಿಲ್ಲಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ರೂಬಿನ್ ಮೋಸೆಸ್ ಅವರು ಹೇಳಿದರು. ನಮ್ಮ ಸ್ಥಳೀಯ ಮಾಜಿ ಶಾಸಕರು, ಸಚಿವರು ಆದಂಥ ಸಿ.ಟಿ. ರವರು ಈಗಾಗಲೇ ಎಲ್ಲೋದ್ರೂ ಸಹ ಅವರು ಹೇಳ್ತಾ ಇರ್ತಕ್ಕಂಥ ಮಾತೇನೆಂದರೆ, ಕಾಂಗ್ರೆಸ್ ಚುನಾವಣೆಯ ನಂತರ ಸರ್ಕಾರ ಪತನವಾಗ್ತದೆ ಅಂತೇಳಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇದು ನೋಡ್ಬೇಕಾದ್ರೆ ನನಗೆಲ್ಲ ಒಂಥರ ಗುಮಾನಿ ಇರ್ಬೋದೇನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ಇವ್ರು ಏನಾದ್ರು ಪಿತೂರಿ ಮಾಡಿ ಸರ್ಕಾರ ಬೀಳ್ಸೋಕ್ಕೋಸ್ಕರ ಇವ್ರು ಇದು ಮಾಡ್ತಾರೇನೋ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸ್ಥಿರವಾಗಿ ಇರಬೇಕಾದರೆ ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸಬೇಕು ಎಂದು ಹೇಳಿದರು. ಮತದಾರರಲ್ಲಿ ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಗ್ಯಾರಂಟಿಗಳು ಗಟ್ಟಿಯಾಗಬೇಕು ಅಂದರೆ, ಸ್ಥಿರವಾಗಿ 5 ವರ್ಷ ಇರಬೇಕು ಅಂದರೆ, ನೀವು ನಿಮ್ಮ ಗ್ಯಾರಂಟಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತವನ್ನು ಚಲಾಯಿಸಬೇಕೆಂಬುದಾಗಿ ನಾನು ಈ ಮುಖಾಂತರವಾಗಿ ನಾನು ಅವರಿಗೆ ವಿನಂತಿ ಮಾಡಿಕೊಳ್ತೇನೆ. ಯಾಕಂದರೆ ಇವತ್ತು ಗ್ಯಾರಂಟಿಗಳ ಬಗ್ಗೆ ಆರಂಭದಲ್ಲಿ ವಿಧಾನಸಭೆ ಚುನಾವಣೆಯ ಆರಂಭದಲ್ಲಿ ಈ ಒಂದು 5 ಗ್ಯಾರಂಟಿಗಳ ಬಗ್ಗೆ ಹೇಳಿದಾಗ ಬಹಳ ಹಾಸ್ಯಾಸ್ಪದವಾಗಿ ನಗಾಡಿದ್ರು, ಮಾತಾಡಿದ್ರು. ಇದೆಲ್ಲಿಂದ ಮಾಡ್ತಾರೆ, ದೇಶ ರಾಜ್ಯ ಏನಾಗುತ್ತೆ, ಬರಿದಾಗುತ್ತೆ, ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಇಲ್ಲಿ ದಿವಾಳಿ ಆಗ್ತಾ ಇರೋದು ರಾಜ್ಯ ಅಲ್ಲ, ಬಿಜೆಪಿ ದಿವಾಳಿ ಆಗ್ತಾ ಇದೆ. ಇವತ್ತು ಈ ಗ್ಯಾರಂಟಿಯಿಂದ ಬಿಜೆಪಿ ದಿವಾಳಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತೆಲ್ಲ ನಾವು ಮನೆ ಮನೆಗೆ ನಾವು ಕರಪತ್ರವನ್ನು ಕೊಟ್ಟು ಮತ ಕೇಳಲು ಹೋದ್ರೆ ಜನ ಬಹಳ ಖುಷಿಯಿಂದ ಅದನ್ನ ಸ್ವೀಕಾರ ಮಾಡಿ ಅವರ ಮುಖದಲ್ಲಿ ಇನ್ಫೆಕ್ಷನ್ ಅನ್ನು ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಹಾಗಾಗಿ ಇವತ್ತು ಜನ ಮತವನ್ನು ಚಲಾಯಿಸಬೇಕಾದ್ರೆ ಬಿಜೆಪಿಯವರ ಕೊಳ್ಳು ಮಾತುಗಳನ್ನು ಬದಿಗಿಟ್ಟು ತಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಜ್ಜನ ರಾಜಕಾರಣಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಅವರು ಮತವನ್ನು ಕೊಡಬೇಕು ಅಂತ ನಾನು ಕೇಳ್ತೇನೆ. ಈಗಾಗಲೇ ಸಿ.ಟಿ. ರವಿ ಅವರು, ಡಿ.ಕೆ. ಶಿವಕುಮಾರ್ ಅವರು 7-8 ಬಾರಿ ಯಾವ ಸೇವೆಯನ್ನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂಬುದಾಗಿ ಅವರು ಕೇಳಿದ್ದಾರೆ. ಅವ್ರ ಪ್ರಶ್ನೆನ ಕೇಳಬೇಕಾದ್ರೆ ನಾವು ಸಹ ಅವ್ರಿಗೆ ಹೇಳ್ತೀವಿ, ನೀವು ಸಹ 4 ಬಾರಿ ನೀವು ಶಾಸಕರಾಗಿ ನೀವು ಗೆದ್ದಿದ್ದೀರಾ. ನಿಮ್ಮ ಕೊಡುಗೆ ಈ ಜಿಲ್ಲೆಗೆ ಏನು, ನೀವು ಯಾವ ಸೇವೆಯನ್ನ ಮಾಡ್ತಾ ಇದ್ದೀರಾ? ಚುನಾವಣೆ ಸಂದರ್ಭದಲ್ಲಿ ಊರಿಗೆ ಗೊತ್ತಿರುವ ಹಾಗೆ ದತ್ತ ಜಯಂತಿಗೆ ಸೀರೆ ಹಂಚಿದ್ದೀರಾ, ಚುನಾವಣೆಗೆ ಸೀರೆ ಹಂಚಿದ್ದೀರಾ, ಯುವಕರಿಗೆ ಡ್ರಮ್ ಸೆಟ್ಟು, ಹಬ್ಬಗಳಲ್ಲಿ ಕಿತ್ತೋದ್ ಸೀರೆ, ಬಳೆ, ಕುಂಕುಮ, ಮದ್ಯಪಾನ, ಹಣ ಹಂಚಿ ಜನರನ್ನ ಮಂಗ ಮಾಡಿದ್ದನ್ನ ನೀವು ಮರ್ತಿದ್ದೀರಾ ಸಿ.ಟಿ. ರವಿ ಅಂತೇಳಿ ನಾನು ಅವ್ರಿಗೆ ಕೇಳ್ತೀನಿ. ಮತ್ತೆ ಕಳೆದ ದಿನ ಬಿಜೆಪಿ ವಕ್ತಾರರು ಹೇಳಿದ್ದಾರೆ, ಮೋದಿ ಸಿಂಹ ಅಂತೇಳಿ ಕಾಂಗ್ರೆಸ್ ಅವರಿಗೆ ಭಯ ಆಗಿದೆ ಅಂತೇಳಿ. ಇವರು ಒಪ್ಕೊಂಡಿದ್ದಾರೆ ಬಿಜೆಪಿ ಪ್ರಾಣಿಗಳ ಪಕ್ಷ ಅಂತೇಳಿ. ಹಾಗಾಗಿ ಇವರಿಗೆ ಮನುಷ್ಯ ಹೃದಯ ಅರ್ಥ ಆಗಲ್ಲ, ಪ್ರಾಣಿ ಹೃದಯ ಇರೋದ್ರಿಂದ ಇವರು ಮೋದಿನ ಹುಲಿ ಸಿಂಹ ಅಂತ ಬಣ್ಣಿಸ್ತಾ ಇದ್ದಾರೆ. ಅವ್ರ ಮಾತು ನಿಜ. ಯಾಕಂದ್ರೆ ಮೋದಿಗೆ ಪ್ರಾಣಿಗಳ ಹೃದಯ ಇರುವುದರಿಂದಲೇ ದೇಶದ ಜನರ ಪ್ರಾಣಿ ಅಂತ ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಮನುಷ್ಯರ ಹೃದಯ ಉಳ್ಳಂತವರು, ಮನುಷ್ಯರಂತ ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಮೋದಿ ಎಂಬ ಸಿಂಹದ ಭಯ ಶುರುವಾಗಿದೆ ಅಂತ ಹೇಳಿದ್ದಾರೆ. ಇಂಥ ನಕಲಿ ಸಿಂಹಗಳಿಗೆಲ್ಲ ಎದುರುವಂತ ಪಕ್ಷ ಕಾಂಗ್ರೆಸ್ ಅಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪ್ರಸಾದ್ ಅಮೀನ್, ತನೋಜ್ ಕುಮಾರ್, ಪ್ರಕಾಶ್ ರೈ, ಗುಣವತಿ, ಜಯಂತಿ, ಗಂಗಾಧರ್ ಉಪಸ್ಥಿತರಿದ್ದರು.